ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ದ್ವಿತೀಯ ಭಾಷೆ ಕನ್ನಡ, ಅದರಲ್ಲಿಯ ಗದ್ಯ ಭಾಗ 5 ಉರುಸುಗಳಲ್ಲಿ ಭಾವೈಕ್ಯತೆ. ಇದು ಗದ್ಯ ಭಾಗ 5. ಪ್ರಸ್ತುತ ಪಾಠವನ್ನು ಬರೆದವರು ದಸ್ತಗೀರ್ ಅಲಿಭಾಯಿ. ಅವರು ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ಸೊಕನಾಳ ಗ್ರಾಮದಲ್ಲಿ 1952ರಲ್ಲಿ ಜನಿಸಿದರು. ಇವರ ಹುಟ್ಟೂರು ನವಲಗುಂದ ತಾಲೂಕಿನ ಸೊಟಕನಾಳ ಗ್ರಾಮ. ಸೊಟಕನಾಳ ಗ್ರಾಮದಲ್ಲಿ 1952ರಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ದಸ್ತಗೀರ್ ಸಾಬ್ ಅಬ್ದುಲ್ ಅಜೀಜ್ ಸಾಬ್ ಅಲಿಭಾಯಿ ಎಂದು. ಕನ್ನಡದಲ್ಲಿ MA ಹಾಗೂ PhD ಪದವಿಯನ್ನು ಪಡೆದಂಥ ಪ್ರತಿಭಾನ್ವಿತ ಸಾಹಿತಿಗಳು, ಪ್ರತಿಭಾನ್ವಿತ ಲೇಖಕರು. ಕನ್ನಡದಲ್ಲಿ MA ಹಾಗೂ PhD ಪದವಿಗಳನ್ನು ಪಡೆದಂಥ ಒಬ್ಬ ಪ್ರತಿಭಾನ್ವಿತ ಸಾಹಿತಿಗಳು. ಕನ್ನಡದ ಪ್ರಾಧ್ಯಾಪಕರಾಗಿ, ಸಂಶೋಧನಾ ಮಾರ್ಗದರ್ಶಕರಾಗಿ ಅನನ್ಯ ಕೆಲಸ ಮಾಡಿದ್ದಾರೆ. ಇವರು ಮಾಡಿದಂಥ ಕೆಲಸಗಳು ಹಲವಾರು. ಇವರು ಕನ್ನಡ ಪ್ರಾಧ್ಯಾಪಕರಾಗಿ ಹಾಗೆ ಸಂಶೋಧನಾ ಮಾರ್ಗದರ್ಶಕರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಸಂಶೋಧನಾ ಮಾರ್ಗದರ್ಶಕರು. ಈಗ ಯಾರಾದರೂ PhD ಮಾಡ್ತಾಯಿದ್ರೆ ಅವರಿಗೆ ತರಬೇತಿ ನೀಡುತ್ತೆ, ಅವರಿಗೆ ಮಾರ್ಗದರ್ಶನ ನೀಡುತ್ತೆ, ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಸಕಾಲಿಕ, ನೆನೆದು, ದನಿವು ಕಾಣದ ಪದಗಳು, ಮೊಹರಂ ಪದಗಳು, ಹೆಜ್ಜೆ ಪದಗಳು, ಕಥಾ ಸಂಚಯ, ಉತ್ತರ ಕರ್ನಾಟಕದ ಜಾನಪದ ಒಡಪುಗಳು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಹೀಗೆ ಅವರು ಬರೆದಂಥ ಕೃತಿಗಳವು. ಇವರ ಕೃತಿಗಳನ್ನು ಪದವಿಗಳಿಗೆ ಪಠ್ಯಗಳಾಗಿ ಇಡಲಾಗಿದೆ. ಇವರು ಬರೆದಂಥ ಕೃತಿಗಳನ್ನು ದಸ್ತಗೀರ್ ಅಲಿಭಾಯಿ ಅವರು ಬರೆದಂಥ ಕೃತಿಗಳನ್ನು ಪದವಿ ತರಗತಿಗಳಿಗೆ, ಈಗ BA, BCom, BSc ಹೀಗೆ ಪದವಿ ತರಗತಿಗಳಿಗೆ ಪಠ್ಯಗಳಾಗಿ ಇಡಲಾಗಿದೆ. ಪ್ರಸ್ತುತ ಗದ್ಯ ಭಾಗವನ್ನು ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಕೃತಿಯಿಂದ ಆರಿಸಲಾಗಿದೆ. ಇಲ್ಲಿ ಬರುವಂಥ ಉರುಸುಗಳಲ್ಲಿ ಭಾವೈಕ್ಯತೆ ಈ ಪಾಠವನ್ನು ಅವರು ಬರೆದಂಥ ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಎನ್ನುವಂಥ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಈಗ ಇಲ್ಲಿ ಕೊಟ್ಟಂಥ ಕೆಲವು ಉದಾಹರಣೆಗಳು ನೋಡಿ. ಟಿಪ್ಪಣಿಗಳು. ಉರುಸು ಎಂದರೇನು? ಉರುಸು ಮೊಹಮ್ಮದಿಯ ಸಾಧುಗಳ ಪುಣ್ಯತಿಥಿ. ಮೊಹಮ್ಮದಿಯ ಸಾಧುಗಳ ಪುಣ್ಯತಿಥಿ ಅಥವಾ ಜಾತ್ರೆ. ಕರ್ನಾಟಕದ ಪ್ರತಿಯೊಂದು ದರ್ಗಾಗಳಲ್ಲಿ ಧಾರ್ಮಿಕ ಜಾತ್ರೆ ನಡೆಯುತ್ತದೆ. ಇದು ಎಲ್ಲ ಮುಸ್ಲಿಂ ಬಾಂಧವರನ್ನು ಒಗ್ಗೂಡಿಸುವ ಉತ್ಸವವಾಗಿದೆ. ಈಗ ಉರುಸುಗಳನ್ನು ಪ್ರತಿಯೊಂದು ಊರಲ್ಲಿ ಉರುಸುಗಳನ್ನು ಆಚರಿಸುತ್ತಾರೆ. ಉರುಸುಗಳು ಹಾಗೆ ಜಾತ್ರೆಗಳನ್ನು ನಡೆಸುತ್ತಾರೆ. ಇದು ಮೊಹಮ್ಮದಿಯ ಸಾಧುಗಳ ಪುಣ್ಯತಿಥಿ. ಮೊಹಮ್ಮದಿಯ ಸಾಧುಗಳ ಪುಣ್ಯತಿಥಿಯನ್ನು ಆಚರಿಸುವುದಕ್ಕೆ ಅವರೇಂತಾರೆ ಉರುಸುಗಳೆಂದು ಕರೆಯುತ್ತಾರೆ. ಹಾಗೆ ಇದು ಕರ್ನಾಟಕದ ಪ್ರತಿಯೊಂದು ಗೌರಿ ಅಥವಾ ದರ್ಗಾಗಳಲ್ಲಿ ಧಾರ್ಮಿಕ ಜಾತ್ರೆ ನಡೆಯುತ್ತದೆ. ಪ್ರತಿಯೊಂದು ಗೌರಿಯಲ್ಲಿ, ಕರ್ನಾಟಕದ ಪ್ರತಿಯೊಂದು ಗೌರಿ ಅಥವಾ ದರ್ಗಾದಲ್ಲಿ ಧಾರ್ಮಿಕ ಜಾತ್ರೆ ನಡೆಯುತ್ತದೆ. ಇದು ಎಲ್ಲ ಮುಸ್ಲಿಂ ಬಾಂಧವರನ್ನು ಒಗ್ಗೂಡಿಸುವ ಉತ್ಸವವಾಗಿದೆ. ಎಲ್ಲ ಮುಸ್ಲಿಂ ಬಾಂಧವರು ಸೇರಿ ಈ ಒಂದು ಪುಣ್ಯತಿಥಿಯನ್ನು ಆಚರಿಸುತ್ತಾರೆ. ಆ ಪುಣ್ಯತಿಥಿಗೆ ಅಂತಾರೆ ಉರುಸು ಎಂದು ಕರೆಯಲಾಗುತ್ತದೆ. ಏನು ದರ್ಗಾ ಎಂದರೆ ಮುಸಲ್ಮಾನ್ ಸಂತರ ಗೋರಿ. ದರ್ಗಾ, ಈಗ ಪ್ರತಿಯೊಂದು ಊರಲ್ಲಿ ದರ್ಗಾಗಳು ಇವೆ. ಆ ದರ್ಗಾಗಳಂದ್ರೆ ಏನವು? ಮುಸಲ್ಮಾನ್ ಸಂತರ ಗೋರಿಗಳು, ಸಮಾಧಿಗಳು ಇರುವ ಪವಿತ್ರ ಸ್ಥಳಗಳಾಗಿವೆ. ಮುಸಲ್ಮಾನ್ ಸಂತರ ಗೋರಿ ಅಥವಾ ಸಮಾಧಿ ಇರುವಂಥ ಪವಿತ್ರ ಸ್ಥಳಗಳು. ಇಲ್ಲಿ ಪ್ರತಿದಿನ ಫತೇಹ ನಡೆಯುತ್ತದೆ. ಅಲ್ಲಿ ಪ್ರತಿದಿನವೂ ಏನು ನಡೀತಾ ಇದೆ? ಫಾತೇಹ ನಡೆಯುತ್ತದೆ. ಫಾತೇಹ ಅಂದರೆ ಏನು? ಮುಸಲ್ಮಾನ್ ಸಂತರ ಅನುಗ್ರಹಕ್ಕೆ ನಡೆಸುವಂಥ ಪೂಜೆ. ಮುಸಲ್ಮಾನ್ ಸಂತರ ಅನುಗ್ರಹ, ಅವರ ಆಶೀರ್ವಾದ ಅದಕ್ಕಾಗಿ ನಡೆಸುವಂಥ ಒಂದು ಪೂಜೆಗೆ ಅವರೇಂತಾರೆ ಫಾತೇಹ ಎಂದು ಕರೆಯಲಾಗುತ್ತದೆ. ಇಲ್ಲಿಗೆ
ಅನ್ಯ ಧರ್ಮೀಯರು ತಮ್ಮ ಕಷ್ಟ ಪರಿಹಾರಗಳಿಗೆ ಹರಕೆ ತೀರಿಸಲು ಬರುತ್ತಾರೆ. ಕೇವಲ ಮುಸಲ್ಮಾನರಷ್ಟೇ ಅಲ್ಲ, ಅನ್ಯ ಧರ್ಮೀಯರು ಹಿಂದೂಗಳು ಕೂಡ ಇಲ್ಲಿ ಏನು ಮಾಡ್ತಾರೆ, ತಮ್ಮ ಕಷ್ಟ ಸುಖ ಇವುಗಳ ಕಷ್ಟ ಪರಿಹಾರಕ್ಕಾಗಿ ಅಲ್ಲಿಗೆ ಬಂದು ಹರಕೆ ತೀರಿಸುತ್ತಾರೆ. ಇದು ದರ್ಗಾನೇಪ ಮುಸಲ್ಮಾನ್ ಸಂತರ ಗೋರಿ. ಏನು ಕವಾಲಿ ಅಂದರೆ ಮುಸ್ಲಿಂ ಧರ್ಮದಲ್ಲಿ ದರ್ಗಾಗಳ ಮುಂದೆ ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ. ಕವ್ವಾಲಿ ಪ್ರತಿಯೊಂದು ದರ್ಗಾದ ಮುಂದೆ ನಡೆಸುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ. ಮೊಹಮ್ಮದಿಯ ಸಾಧು ಸಂತರ ಗೋರಿಗಳ ಎದುರು ಗಂಧದ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ಹಾಡುವ ಶೌರ್ಯ ಗೀತೆಗಳು. ಯಾವಾಗ ಮೊಹಮ್ಮದಿಯ ಸಾಧು ಸಂತರ ಗೋರಿಗಳ ಎದುರು ಗಂಧದ ಮೆರವಣಿಗೆ, ಗೋರಿಗಳ ಎದುರು ಅದರಪ್ಪ ಆ ದರ್ಗಾದ ಎದುರು ಗಂಧದ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ಹಾಡುವಂಥ ಒಂದು ಶೌರ್ಯ ಗೀತೆಗಳು, ಅವುಗಳಿಗೆ ಏನಂತಾರೆ, ಕವ್ವಾಲಿ ಎಂದು ಕರೆಯುತ್ತೇವೆ. ಉರುಸುಗಳಲ್ಲಿ ಭಾವೈಕ್ಯತೆಯನ್ನು ಕಾಣುತ್ತೇವೆ. ಅಂದ್ರೆಪ್ಪ ಈ ಉರುಸುಗಳನ್ನು, ಈ ಮುಸಲ್ಮಾನರ ಉರುಸುಗಳನ್ನು ಏನು ಎಲ್ಲ ಜಾತಿ ಜನಾಂಗದವರು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂಥ ಕಾರ್ಯಕ್ರಮ, ಮಾಡುವಂಥ ಒಂದು ಧಾರ್ಮಿಕ ಜಾತ್ರೆ. ಇಲ್ಲಿ ಹಿಂದೂಗಳು, ಮುಸ್ಲಿಮರು ಹಾಗೆ ಅನ್ಯ ಧರ್ಮದವರು ಕೂಡ ಸೇರಿ ನಡೆಸುವಂಥ ಒಂದು ಧಾರ್ಮಿಕ ಜಾತ್ರೆ. ಇದು ಭಾವೈಕ್ಯತೆಯನ್ನು ಸಾರುತ್ತದೆ. ಉರುಸುಗಳಲ್ಲಿ ಭಾವೈಕ್ಯತೆ ಅಂದ್ರೆಪ್ಪ, ಉರುಸುಗಳಲ್ಲಿ ನಾವು ಭಾವೈಕ್ಯತೆಯನ್ನು ಕಾಣುತ್ತೇವೆ. ಎಲ್ಲರೂ ಒಂದೇ, ನಾವೆಲ್ಲ ಒಂದೇ ಎನ್ನುವಂಥ ಅಭಿಮತವನ್ನು ನಾವಲ್ಲಿ ಕಾಣುತ್ತೇವೆ. ಅಂದ್ರೆಪ್ಪ ಎಲ್ಲ ಧರ್ಮೀಯರು ಸೇರಿ ಮಾಡುವಂಥ ಒಂದು ಧಾರ್ಮಿಕ ಜಾತ್ರೆ, ಅದೇ ಉರುಸು. ಅಲ್ಲಿ ನಾವು ಭಾವೈಕ್ಯತೆಯನ್ನು ಕಾಣುತ್ತೇವೆ. ಎಲ್ಲರೂ ಒಂದೇ ಎನ್ನುವಂಥ ಭಾವನೆಯನ್ನು ಇಲ್ಲಿ ಕಾಣುತ್ತೇವೆ. ಪಾಠ ಪ್ರವೇಶ. ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಮೊದಲ ಸಾಲು ಜಾತ್ಯತೀತತೆಯನ್ನು ಸಾರುತ್ತದೆ. ನಮ್ಮ ಸಂವಿಧಾನದ ಮೊದಲ ಸಾಲು, ನಮ್ಮ ಸಂವಿಧಾನದ ಪೀಠಿಕೆಯ ಮೊದಲ ಸಾಲು ಏನು, ಜಾತ್ಯತೀತತೆಯನ್ನು ಸಾರುತ್ತದೆ. ಜಾತ್ಯತೀತತೆ ಏನಪ್ಪ, ಯಾವುದೇ ಧರ್ಮ ಮೇಲಲ್ಲ, ಯಾವುದೇ ಧರ್ಮ ಕೀಳಲ್ಲ, ಎಲ್ಲ ಧರ್ಮಗಳು ಸಮಾನ ಎನ್ನುವಂಥ ತತ್ವವನ್ನು, ಎನ್ನುವಂಥ ಸಿದ್ಧಾಂತವನ್ನು ಆ ಒಂದು ಸಂವಿಧಾನದ ಪ್ರಸ್ತಾವನೆ ಸಾರುತ್ತದೆ. ಪ್ರಸ್ತಾವನೆ ಸಂವಿಧಾನದ ಪೀಠಿಕೆ. ಅಂದರೆ ನಾವೆಲ್ಲರ ಒಂದೇ ಎನ್ನುವಂಥ ಒಂದು ಜಾತ್ಯತೀತತೆಯನ್ನು ಆ ಪ್ರಸ್ತಾವನೆ ಸಾರುತ್ತದೆ. ಭಾರತದಲ್ಲಿನ ಪ್ರತಿಯೊಂದು ಧರ್ಮವು ಭಾವೈಕ್ಯತೆಯ ಪ್ರತೀಕವಾಗಿದ್ದು, ಭಾರತದಲ್ಲಿರುವಂಥ ಪ್ರತಿಯೊಂದು ಧರ್ಮ, ಅದು ಇಸ್ಲಾಂ ಇರ್ಬೋದು, ಹಿಂದೂ ಇರ್ಬೋದು, ಜೈನ್ ಇರ್ಬೋದು, ಬೌದ್ಧ, ಹೀಗೆ ಪ್ರತಿಯೊಂದು ಧರ್ಮವು, ಭಾರತದಲ್ಲಿನ ಪ್ರತಿಯೊಂದು ಧರ್ಮವು ಭಾವೈಕ್ಯತೆಯ ಪ್ರತೀಕವಾಗಿದ್ದು ಶಾಂತಿ, ದಯೆ, ಸತ್ಯ ಹಾಗೂ ಅಹಿಂಸೆಯನ್ನು ಸಾರುತ್ತಿವೆ. ನೋಡಿ, ಪ್ರತಿಯೊಂದು ಧರ್ಮವು ಭಾವೈಕ್ಯತೆಯ ಪ್ರತೀಕವಾಗಿದ್ದು, ಭಾವೈಕ್ಯತೆಯ ಸಂಕೇತವಾಗಿದ್ದು, ಅವು ಏನು ಸಾರ್ತಾ ಇವೆ, ಶಾಂತಿ, ದಯೆ, ಸತ್ಯ, ಅಹಿಂಸೆಯನ್ನು ಸಾರುತ್ತವೆ. ನೋಡಿ, ಅದು ಯಾವುದೇ ಇರಲಿ, ಜಾತಿ ಯಾವುದೇ ಇರಲಿ, ಯಾವುದೇ ಧರ್ಮವಿರಲಿ, ಅವೆಲ್ಲ ಸಾರುವ ಸಂದೇಶ ಏನಪ್ಪ, ಶಾಂತಿ, ದಯೆ, ಸತ್ಯ, ಅಹಿಂಸೆ ಎನ್ನುವಂಥ ತತ್ವಗಳನ್ನು ಸಾರುತ್ತವೆ. ಭಾರತೀಯರಾದ ನಾವು ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕು. ಅದಕ್ಕಾಗಿ ನಾವು ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕು. ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣಿ, ಸಮಾನವಾಗಿ ಗೌರವಿಸಬೇಕು. ಸತ್ಯ, ಶಾಂತಿ, ದಯೆ, ಅಹಿಂಸೆ, ಶುದ್ಧತೆ ಇವುಗಳ ಸಮನ್ವಯವೇ ನಿಜವಾದ ಧರ್ಮ. ಇಲ್ಲಿ ಲೇಖಕರು ನಿಜವಾದ ಧರ್ಮ ಎಂದರೇನು, ನಿಜವಾದ ಧರ್ಮ ಯಾವುದು, ಸತ್ಯ, ಅಹಿಂಸೆ, ದಯೆ, ಅಹಿಂಸೆ, ಶುದ್ಧತೆ ಇವುಗಳ ಸಮನ್ವಯ, ಅವುಗಳ ಸಮನ್ವಯವೇ ನಿಜವಾದ ಧರ್ಮ.
ಎಲ್ಲಿ ಸತ್ಯ, ಅಹಿಂಸೆ, ಶುದ್ಧತೆ, ದಯೆ, ಶಾಂತಿ ಇದೆಯೋ, ಎಲ್ಲಿ ಅವುಗಳೆಲ್ಲ ಒಂದಾಗುತ್ತವೆ, ಅವುಗಳ ಸಮನ್ವಯತೆಯೇ ನಿಜವಾದ ಧರ್ಮ. ಅವುಗಳ ಸಮನ್ವಯವೇ ಎಲ್ಲಿ ಸತ್ಯ, ಶಾಂತಿ, ದಯೆ, ಧರ್ಮ, ಶುದ್ಧತೆ ಇವು ಸಮನ್ವಯಗೊಳ್ಳುತ್ತವೆ, ಎಲ್ಲಿ ಅವು ಒಂದಾಗುತ್ತವೆ ಅದೇ ನಿಜವಾದ ಧರ್ಮ ಎಂದು ಲೇಖಕ ಹೇಳುತ್ತಾರೆ. ಸಕಲ ಧರ್ಮಗಳು ತಮ್ಮದೇ ಆದ ಸಂಪ್ರದಾಯ, ಹಬ್ಬ ಹಾಗೂ ಆಚರಣೆಗಳನ್ನು ಹೊಂದಿರುತ್ತವೆ. ಈಗ ಸಾಮಾನ್ಯವಾಗಿ ಸಕಲ ಧರ್ಮಗಳು, ಎಲ್ಲ ಧರ್ಮಗಳು ಅವರದೇ ಆದಂಥ ಒಂದು ಸಂಪ್ರದಾಯ. ಈಗ ಹಿಂದೂಗಳು ತಮ್ಮದೇ ಆದಂಥ ಸಂಪ್ರದಾಯವನ್ನು ಆಚರಿಸುತ್ತಾರೆ, ಸಂಪ್ರದಾಯ ಆಚರಣೆಗಳನ್ನು ಹೊಂದಿರುತ್ತಾರೆ. ಈಗ ಮುಸ್ಲಿಮರು ಅವರು ತಮ್ಮದೇ ಆದಂಥ ಸಂಪ್ರದಾಯ, ಆಚಾರ ವಿಚಾರಗಳನ್ನು ಹೊಂದಿರುತ್ತಾರೆ. ಹಾಗೆ ಬೌದ್ಧರು, ಜೈನರು, ಕ್ರಿಶ್ಚಿಯನ್ನರು ಅವರು ತಮ್ಮದೇ ಆದಂಥ ಸಂಪ್ರದಾಯ, ಆಚರಣೆ ಇವುಗಳನ್ನು ಹೊಂದಿರುತ್ತಾರೆ. ಅಂತಹ ಆಚರಣೆಗಳಲ್ಲಿ ಹಿಂದೂ ಮುಸಲ್ಮಾನರು ಕೂಡಿ ಸಂಭ್ರಮಿಸುವ ಜಾತ್ರೆ ಹಾಗೂ ಉರುಸುಗಳು ಭಾವೈಕ್ಯತೆಯ ಪ್ರತೀಕವಾಗಿವೆ. ಅಂಥ ಆಚರಣೆಗಳಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಸೇರಿ ಸಂಭ್ರಮಿಸುವಂಥ ಆಚರಿಸುವಂಥ ಜಾತ್ರೆ ಹಾಗೂ ಉರುಸುಗಳು ಭಾವೈಕ್ಯತೆಯ ಪ್ರತೀಕವನ್ನು ಸಾರುತ್ತಿವೆ, ಭಾವೈಕ್ಯತೆಯ ಪ್ರತೀಕವಾಗಿವೆ. ನಾಗರಿಕ ಸಮಾಜದಲ್ಲಿ ಬಾಳುತ್ತಿರುವ ನಾವು ಧರ್ಮಾಂಧತೆಯನ್ನು ತೊರೆದು ಪರಸ್ಪರ ಗೌರವಿಸುವಂತಾಗಬೇಕು. ನೋಡಿ, ನಾವೆಲ್ಲ ಏನಪ್ಪ ನಾಗರಿಕ ಸಮಾಜದಲ್ಲಿ ಬದುಕಿ ಬಾಳುತ್ತಿದ್ದೇವೆ. ನಾಗರಿಕ ಸಮಾಜದಲ್ಲಿ ಬಾಳುತ್ತಿರುವ ನಾವು ಧರ್ಮಾಂಧತೆ ಏನಪ್ಪ, ನಮ್ಮದೇ ಧರ್ಮ ಶ್ರೇಷ್ಠ, ಇನ್ನೊಂದು ಧರ್ಮ ಕೀಳಾದುದು, ಹೀಗೆ ಧರ್ಮಾಂಧತೆಯನ್ನು ತೊರೆದು ಪರಸ್ಪರ ಗೌರವಿಸುವಂತೆ ಆಗಬೇಕು. ಎಲ್ಲ ಧರ್ಮದವರು ಒಂದೇ, ಎಲ್ಲ ಧರ್ಮಗಳು ಹಾಗೂ ಧರ್ಮದವರು ಸರಿ ಸಮಾನರು ಎಂದು ಧರ್ಮಾಂಧತೆಯನ್ನು ನಾವು ಬಿಡಬೇಕು. ಧರ್ಮಾಂಧತೆ, ನಮ್ಮದೇ ಧರ್ಮ ಶ್ರೇಷ್ಠ, ಇನ್ನೊಂದು ಧರ್ಮ ಕೀಳು ಎನ್ನುವಂಥ ಆ ಧರ್ಮಾಂಧತೆಯ ಭಾವವನ್ನು ಬಿಟ್ಟು ನಾವು ಪ್ರತಿಯೊಬ್ಬರು ಹಿಂದೂ ಮುಸ್ಲಿಂ ಇವರು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುವ ಗೌರವಿಸುವಂತೆ ಆಗಬೇಕು. ಮತೀಯ ಸಾಮರಸ್ಯ ಹಾಗೂ ಭ್ರಾತೃತ್ವ ಭಾವನೆಯಿಂದ ಮಾತ್ರ ಭವ್ಯ ಸಮಾಜ ಉದಯಿಸಲು ಸಾಧ್ಯ. ಲೇಖಕರು ಒಂದು ಭವ್ಯ ಸಮಾಜ ಉದಯಿಸಬೇಕಾದರೆ, ಒಂದು ದೊಡ್ಡ ಸಮಾಜ, ಒಂದು ಭವ್ಯ ಸಮಾಜ ಉದಯಿಸಬೇಕಾದರೆ ಅಲ್ಲೇನಿರಬೇಕು? ಮತೀಯ ಸಾಮರಸ್ಯ ಅವಶ್ಯಕ. ಎಲ್ಲಿ ಮತೀಯ ಸಾಮರಸ್ಯ ಇದೆ ಹಾಗೆ ಭ್ರಾತೃತ್ವ, ಭ್ರಾತೃತ್ವ ಅಂದ್ರೇಪ ಅಣ್ಣ ತಮ್ಮಂದಿರು, ನಾವೆಲ್ಲ ಒಂದು, ಅವನು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಬೌದ್ಧ ಇರ್ಬೋದು, ಜೈನ್ ಇರ್ಬೋದು, ಸಿಖ್ ಇರ್ಬೋದು, ಎಲ್ಲರೂ ಅಣ್ಣ ತಮ್ಮಂದಿರು ಎನ್ನುವಂಥ ಭಾವನೆಯಿಂದ ಮಾತ್ರ ನಾವು ಒಂದು ಭವ್ಯ ಸಮಾಜ ಹಾಗೂ ನವ್ಯ ಸಮಾಜವನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ. ಭಾರತೀಯರು ವಿವಿಧ ಧರ್ಮಗಳನ್ನು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಆಚರಿಸುವಂತೆ ಜಾತ್ರೆಗಳನ್ನು ಮತ್ತು ಉರುಸುಗಳನ್ನು ಆಚರಿಸುತ್ತಾರೆ. ಇಲ್ಲಿ ನಾವೆಲ್ಲರೂ ವಿವಿಧ ಅನೇಕ ಹಬ್ಬಗಳನ್ನು ತಮ್ಮದೇ ಆದಂಥ ವಿಶಿಷ್ಟ ರೀತಿಯಲ್ಲಿ, ಈ ಹಿಂದೂಗಳು ಶಿವರಾತ್ರಿ, ಹೋಳಿ, ಹೌದಲ್ಲ, ನಾಗಪಂಚಮಿ, ದಸರಾ, ದೀಪಾವಳಿ, ಹೀಗೆ ಭಾರತೀಯರಾದ ನಾವು ವಿವಿಧ ಹಬ್ಬಗಳನ್ನು ನಮ್ಮದೇ ಆದಂಥ ವಿಶಿಷ್ಟ ರೀತಿಯಲ್ಲಿ ಆಚರಿಸುವಂತೆ ಜಾತ್ರೆಗಳನ್ನು, ಉರುಸುಗಳನ್ನು ಆಚರಿಸುತ್ತಾರೆ. ಜಾತ್ರೆ ಹಾಗೂ ಉರುಸುಗಳನ್ನು ಆಚರಿಸುತ್ತಾರೆ. ಉರುಸುಗಳು ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನದಿಂದ ಹುಟ್ಟಿ ಬೆಳೆದು ಬಂದವುಗಳಾಗಿವೆ. ನೋಡಿ, ಉರುಸುಗಳು ಅವು ಬೆಳೆದು ಬಂದಂಥ ರೀತಿ, ಅವು ಹೇಗೆ ಬೆಳೆದು ಬಂದವು? ಉರುಸುಗಳು ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನದಿಂದ, ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನದಿಂದ ಹುಟ್ಟಿ ಬಂದಂಥ ಜಾತ್ರೆ, ಉರುಸುಗಳಾಗಿವೆ, ಆಚರಣೆಗಳಾಗಿವೆ. ಏನಪ್ಪ, ಅಲ್ಲಿ ಉರುಸುಗಳನ್ನು ಹಿಂದೂ ಹಾಗೂ ಮುಸ್ಲಿಮರು ಒಟ್ಟಿಗೆ ಸೇರಿ
ಆಚರಿಸುತ್ತಾರೆ. ಹೀಗೆ ಇಲ್ಲಿ ಹಿಂದೂ ಸಂಪ್ರದಾಯ, ಹಿಂದೂ ಸಂಸ್ಕೃತಿ, ಮುಸ್ಲಿಂ ಸಂಸ್ಕೃತಿ ಇವುಗಳ ಮಧುರ ಮಿಲನದಿಂದಾಗಿ ಈ ಉರುಸುಗಳು ಹುಟ್ಟಿ ಬೆಳೆದು ಬಂದವುಗಳಾಗಿವೆ. ಪ್ರಾದೇಶಿಕವಾಗಿ ಪ್ರಚಲಿತವಿರುವ ಉರುಸುಗಳ ಆಚರಣೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಭಾವೈಕ್ಯದ ಹೆಗ್ಗುರುತು ಸ್ಪಷ್ಟವಾಗಿ ಗೋಚರಿಸದಿರವು. ಇಲ್ಲಿ ಕೂಲಂಕಷವಾಗಿ ಸಮಗ್ರವಾಗಿ ಪರಿಶೀಲಿಸಿದಾಗ ಭಾವೈಕ್ಯದ ಹೆಗ್ಗುರುತುಗಳು ಸ್ಪಷ್ಟವಾಗಿ ಗೋಚರಿಸದಿರವು. ಏಕೆಂದರೆ ಪ್ರಾದೇಶಿಕವಾಗಿ ಪ್ರಚಲಿತವಿರುವ ಉರುಸುಗಳ ಆಚರಣೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದಾಗ ಭಾವೈಕ್ಯದ ಹೆಗ್ಗುರುತುಗಳು ಸ್ಪಷ್ಟವಾಗಿ ಗೋಚರಿಸದಿರವು. ಈಗ ಪ್ರಾದೇಶಿಕವಾಗಿ ಈಗ ನಮ್ಮ ಪ್ರದೇಶದಲ್ಲಿ ಪ್ರಾದೇಶಿಕವಾಗಿ ಪ್ರಚಲಿತವಿರುವಂಥ ಉರುಸುಗಳ ಆಚರಣೆಯನ್ನು ಕೂಲಂಕಷವಾಗಿ ಅವುಗಳನ್ನು ಸಮಗ್ರವಾಗಿ ನಾವು ನೋಡಿದಾಗ ಪರಿಶೀಲಿಸಿದಾಗ ಭಾವೈಕ್ಯತೆ ಹೆಗ್ಗುರುತುಗಳಲ್ಲಿ ನಮಗೆ ಕಂಡು ಬರುತ್ತವೆ. ಅಂದರೆ ಪ್ರಾದೇಶಿಕವಾಗಿ ಇಲ್ಲೇನು ಮಾಡ್ತಾ ಇದ್ದಾರೆ, ಅಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಇಬ್ಬರೂ ಸೇರಿ ಆ ಉರುಸುಗಳನ್ನು ಜಾತ್ರೆಗಳನ್ನು ನಡೆಸುತ್ತಾರೆ. ಅಲ್ಲಿ ನಾವು ಭಾವೈಕ್ಯತೆಯನ್ನು ಕಾಣುತ್ತೇವೆ. ಕೆಲವೊಂದು ಉರುಸುಗಳು ಜಾತ್ರೆಗಳಾಗಿ ಪರಿಣಮಿಸುತ್ತವೆ. ಕೆಲವೊಂದು ಜಾತ್ರೆಗಳು ಉರುಸುಗಳಾಗಿ ಬಳಕೆಯಲ್ಲಿವೆ. ಕೆಲವೊಂದು ಉರುಸುಗಳು ಜಾತ್ರೆಗಳಾಗಿ ಪರಿಣಮಿಸಿದರೆ ಕೆಲವೊಂದು ಜಾತ್ರೆಗಳು ಉರುಸುಗಳಾಗಿ ಬಳಕೆಯಲ್ಲಿವೆ. ಆದರೆ ಜಾತ್ರೆ ಮತ್ತು ಉರುಸುಗಳು ಹಿಂದೂ ಮುಸ್ಲಿಂ ಭಾವೈಕ್ಯದ ಪವಿತ್ರ ಕ್ಷೇತ್ರಗಳಾಗಿವೆ ಎಂಬುದನ್ನು ಯಾರೂ ಅಲ್ಲಗಳೆಯುವಂತಿಲ್ಲ. ಇಲ್ಲಿ ನಾವು ಏನಲ್ಲಗಳೆಯುವಂತಿಲ್ಲ, ಈ ಜಾತ್ರೆ ಮತ್ತು ಉರುಸುಗಳು ಹಿಂದೂ ಮುಸ್ಲಿಂ ಭಾವೈಕ್ಯದ ಪವಿತ್ರ ಕ್ಷೇತ್ರಗಳಾಗಿವೆ ಎಂಬುದನ್ನು ಯಾರೊಬ್ಬರು ಅಲ್ಲಗಳೆಯುವಂತಿಲ್ಲ. ಅಜ್ಮೇರಿನ ಖ್ವಾಜಾ ಮೊಯ್ನುದ್ದೀನ್ ಚಿಶ್ತಿ, ಮೊಯ್ನುದ್ದೀನ್ ಚಿಶ್ತಿ, ದೆಹಲಿಯ ಶೇಖ್ ನಿಜಾಮುದ್ದೀನ್ ಔಲಿಯಾರವರ ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಉತ್ಸಾಹದಿಂದ ಪಾಲ್ಗೊಂಡು ಹರಕೆ ಸಲ್ಲಿಸುತ್ತಾರೆ. ತಬ್ರೂಕ್ ಸ್ವೀಕರಿಸಿ ಪುನೀತರಾದೆವೆಂದು ತೃಪ್ತಗೊಳ್ಳುತ್ತಾರೆ. ನೋಡಿ, ಅಜ್ಮೀರಿನ ಖ್ವಾಜಾ ಮೊಯ್ನುದ್ದೀನ್ ಚಿಶ್ತಿ, ಅಜ್ಮೀರಿನ ದರ್ಗಾ, ಇದು ಭಾರತದಲ್ಲಿ ಪ್ರಸಿದ್ಧವಾದಂಥ ಒಂದು ದರ್ಗಾ. ಇಲ್ಲಿ ಮೊಯ್ನುದ್ದೀನ್ ಚಿಶ್ತಿ ದರ್ಗಾ, ಆಮೇಲೆ ದೆಹಲಿಯ ಶೇಖ್ ನಿಜಾಮುದ್ದೀನ್ ಔಲಿಯಾರವರ ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಕೂಡ ಅತಿ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಹರಕೆ ಸಲ್ಲಿಸುತ್ತಾರೆ. ಹಾಗೆ ತಬರುಕ್ ಸ್ವೀಕರಿಸಿ ಪುನೀತರಾದೆವೆಂದು ತೃಪ್ತಿಗೊಳ್ಳುತ್ತಾರೆ. ಅಲ್ಲಿ ಪಾಲ್ಗೊಂಡು ತಬರುಕ್ ಸ್ವೀಕರಿಸಿ, ತಬರುಕ್ ಅಂದರೆ ಏನು, ಪ್ರಸಾದ. ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ನಾವು ಕೂಡ ಪುನೀತರಾದೆವು, ನಾವು ಕೂಡ ಪವಿತ್ರಗೊಂಡೆವು ಎಂದು ತೃಪ್ತಿಗೊಳ್ಳುತ್ತಾರೆ. ಹೀಗೆ ಆ ಅಜ್ಮೀರ್ನ ಚಿಶ್ತಿ ಮೊಯ್ನುದ್ದೀನ್ ಚಿಶ್ತಿ ದರ್ಗಾದಲ್ಲಿ ಹಾಗೂ ದೆಹಲಿಯ ಶೇಖ್ ನಿಜಾಮುದ್ದೀನ್ ಔಲಿಯಾರವರ ದರ್ಗಾದಲ್ಲಿ ಇಬ್ಬರು ಸೇರಿ, ಮುಸ್ಲಿಂ ಮತ್ತು ಹಿಂದೂಗಳು ಸೇರಿ ಅತಿ ಉತ್ಸಾಹದಿಂದ ತಮ್ಮ ಹರಕೆ ಸಲ್ಲಿಸುತ್ತಾ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ತಾವು ಪುನೀತರಾದೆವೆಂದು ಸಂತಸಗೊಳ್ಳುತ್ತಾರೆ. ಇನ್ನು ಮಕಾನಪುರದ ಜಿಂದೆ ಶಾ ಮದಾರ್ ಉರುಸಿನಲ್ಲಿ ಇನ್ನೊಂದು ಮಕಾನಪುರದ ಜಿಂದೆ ಶಾ ಮದಾರ್ ಉರುಸಿನಲ್ಲಿ ಹಿಂದೂ ಮುಸ್ಲಿಮರು ಚಿಕ್ಕ ಮಕ್ಕಳಿಗೆ ಅಂಟಿದ ರೋಗ ರುಜಿನಗಳಿಂದ ಮುಕ್ತಗೊಳಿಸಲು ಬಂಗಾರ ಅಥವಾ ಬೆಳ್ಳಿಯ ಹಾರವನ್ನು ಕೊರಳಲ್ಲಿ ಹಾಕಲು ಹಿಂದೆ ಮುಂದೆ ನೋಡುವುದಿಲ್ಲ. ಉರುಸಿನ ದಿನ ನಡೆಯುವ ಕೆಂಡ ತುಳಿಯುವ ಸಂಪ್ರದಾಯ ಹಿಂದೂ ಸಂಸ್ಕೃತಿಯ ಗಾಢ ಪ್ರಭಾವದಿಂದ
ಬಂದುದಾಗಿದೆ. ಇನ್ನು ಮನಕಾಪುರ ಎನ್ನುವಂಥ ಗ್ರಾಮದಲ್ಲಿ ಮನಕಾಪುರದ ಜಿಂದೆ ಶಾ ಮದಾರ್ ಉರುಸಿನಲ್ಲಿ ಹಿಂದೂ ಮುಸ್ಲಿಮರು ಚಿಕ್ಕ ಮಕ್ಕಳಿಗೆ ಅಂಟಿದ ರೋಗ ರುಜಿನಿಗಳಿಂದ ಮುಕ್ತಗೊಳಿಸಲು ಅವರೇನು ಮಾಡ್ತಾಯಿದ್ದಾರೆ, ಬಂಗಾರದ ಅಥವಾ ಬೆಳ್ಳಿಯ ಹಾರವನ್ನು ಕೊರಳಲ್ಲಿ ಹಾಕಲು ಹಿಂದೆ ಮುಂದೆ ನೋಡುವುದಿಲ್ಲ. ಅಲ್ಲಿ ಅದು ದರ್ಗಾದಲ್ಲಿ, ಆ ಉರುಸದಲ್ಲಿ ದರ್ಗಾದಲ್ಲಿ ಚಿಕ್ಕ ಮಕ್ಕಳಿಗೆ ತಗುಲಿದಂತೆ ಏನಾದರೂ ರೋಗ ರುಜಿನಿಗಳ ಪರಿಹಾರಕ್ಕಾಗಿ ಆ ಭಕ್ತರು ಕೊರಳಲ್ಲಿ ಬಂಗಾರ ಅಥವಾ ಬೆಳ್ಳಿಯ ಹಾರವನ್ನು ಆ ದರ್ಗಾದಲ್ಲಿ ಹಾಕಲು ಅವರು ಹಿಂದೆ ಮುಂದೆ ನೋಡುವುದಿಲ್ಲ. ಹಾಗೆ ಉರುಸಿನ ದಿನ ನಡೆಯುವ ಕೆಂಡ ತುಳಿಯುವ ಸಂಪ್ರದಾಯ, ಉರುಸಿನ ದಿನ ನಡೆಯುವಂಥ ಒಂದು ಸಂಪ್ರದಾಯ ಏನದು, ಕೆಂಡ ತುಳಿಯುವ ಸಂಪ್ರದಾಯ. ನೋಡಿ, ಹೀಗೆ ಆ ಒಂದು ಕೆಂಡ ಅಂದ್ರೇನು, ಬೆಂಕೆಯ ಉಂಡೆಗಳನ್ನು ತುಳಿಯುವುದು, ಕೆಂಡ ತುಳಿಯುವ ಸಂಪ್ರದಾಯ ಹಿಂದೂ ಸಂಸ್ಕೃತಿಯ ಗಾಢ ಪ್ರಭಾವದಿಂದ ಬಂದುದಾಗಿದೆ. ಈಗ ಮುಸಲ್ಮಾನರ ಜಾತ್ರೆ ಉರುಸುಗಳಲ್ಲಿ ಏನು ಸಂಪ್ರದಾಯ ಇದೆ, ಕೆಂಡ ತುಳಿಯುವ ಸಂಪ್ರದಾಯ. ಆ ಸಂಪ್ರದಾಯ ಅದು ಯಾರಿಂದ ಬಂದಂಥ ಸಂಪ್ರದಾಯ, ಅದು ಹಿಂದೂ ಸಂಸ್ಕೃತಿಯ ಒಂದು ಗಾಢ ಪ್ರಭಾವದಿಂದ ಬಂದಂಥ ಒಂದು ಸಂಪ್ರದಾಯವಾಗಿದೆ. ಇನ್ನು ಮುಂಬಯಿಯ ಹಾಜಿ ಮಲಂಗ್ ಬಾಬಾ ದರ್ಗಾದ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನಡೆಸುತ್ತದೆ. ಈಗ ಮುಂಬೈಯಲ್ಲಿರುವಂಥ ಹಾಜಿ ಮಲಂಗ್ ಬಾಬಾ ದರ್ಗಾದ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನಡೆಸುತ್ತದೆ. ನೋಡಿ, ಕೆಲವೊಂದು ಕಡೆ ಬ್ರಾಹ್ಮಣ ಕುಟುಂಬದವರು ಕೂಡ ಆ ದರ್ಗಾದ ವ್ಯವಸ್ಥಾಪಕರಾಗಿ ಅಥವಾ ಸೇವೆ ಪೂಜೆಯನ್ನು ನೆರವೇರಿಸುತ್ತಾರೆ. ಹೀಗಾಗಿ ಮುಂಬೈಯಲ್ಲಿರುವಂಥ ಸುಪ್ರಸಿದ್ಧ ಹಾಜಿ ಮಲಂಗ್ ಬಾಬಾ ದರ್ಗಾದ ಆಡಳಿತವನ್ನು ಬ್ರಾಹ್ಮಣ ಕುಟುಂಬದವರು ನಡೆಸುತ್ತಾರೆ. ದರ್ಗಾದಲ್ಲಿ ಮುಸ್ಲಿಂ ಸಂಪ್ರದಾಯದ ಜಿಯಾರತ್ನಂತೆ ಒಮ್ಮೆ ಫತೇಹ ನಡೆದರೆ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಲೋಬಾನದ ಹೊಗೆ ಹಾಕಿ ಪೂಜೆ ಮಾಡುತ್ತಾರೆ. ಅಲ್ಲಿ 2 ವಿಧವಾದ ಪೂಜೆ ನಡೆಯುತ್ತವೆ. ಇಲ್ಲಿ ದರ್ಗಾದಲ್ಲಿ ಮುಸ್ಲಿಂ ಸಂಪ್ರದಾಯದ ಜಿಯಾರತ್ನಂತೆ ದರ್ಶನ ಅಥವಾ ಭೇಟಿ. ಒಮ್ಮೆ ಫತೇಹ ನಡೆದರೆ ಫಾತೇಹ ಅಂದರೆ ಏನಪ್ಪ, ಮುಸ್ಲಿಂ ಸಂತರ ಅನುಗ್ರಹಕ್ಕೆ ನಡೆಯುವಂಥ ಒಂದು ಪೂಜೆ. ಮುಸ್ಲಿಂ ಸಂತರ ಆಶೀರ್ವಾದ ಪಡೆಯುವುದಕ್ಕಾಗಿ ಮಾಡುವಂಥ ಪೂಜೆಗೆ ಮುಸ್ಲಿಮರು ಹೇಳ್ತಾರೆ ಫಾತೇಹ ಎಂದು ಕರೆಯುತ್ತಾರೆ. ಹೀಗೆ ಆ ದರ್ಗಾದಲ್ಲಿ ಮುಸ್ಲಿಮರು ತಮ್ಮ ಸಂಪ್ರದಾಯದಂತೆ ಒಮ್ಮೆ ಫಾತೇಹ ನಡೆಸಿದರೆ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಲೋಬಾನದ ಹೊಗೆ ಹಾಕಿ ಪೂಜೆ ನಡೆಸುತ್ತಾರೆ. ಮತ್ತೊಂದು ಹೊತ್ತಿನಲ್ಲಿ ಹಿಂದೂಗಳು ಏನು ಮಾಡ್ತಾರೆ, ಅವರು ಲೋಬಾನದ ಹೊಗೆ ಹಾಕಿ, ಲೋಬಾನ್ ಗೊತ್ತಾ, ಆ ಊದಿನ ಹೊಗೆ ಹಾಕಿ ಪೂಜೆ ಸಲ್ಲಿಸುತ್ತಾರೆ. ಏನು ಗುಲ್ಬರ್ಗಾದ ಖ್ವಾಜಾ ಬಂದೇ ನವಾಜರ ದರ್ಗಾ, ಗುಲ್ಬರ್ಗಾದಲ್ಲಿರುವಂಥ ಪ್ರಸಿದ್ಧ ದರ್ಗಾ ಯಾವುದು, ಖ್ವಾಜಾ ಬಂದಾ ನವಾಜರ ದರ್ಗಾ. ಇದು ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ಒಂದು ದರ್ಗಾ ಆಗಿದೆ. ಇದು ಕೂಡ ಧರ್ಮ ಸಮನ್ವಯ ದೃಷ್ಟಿಗೆ ಪುರಾವೆಯಾಗಿದೆ. ಈ ದರ್ಗಾವು ಕೂಡ ಏನಾಗಿದೆ, ಧರ್ಮ ಸಮನ್ವಯ ದೃಷ್ಟಿಗೆ ಇದು ಪುರಾವೆಯಾಗಿದೆ. ಪುರಾವೆ ಅಂದರೆ ಏನು, ಸಾಕ್ಷಿ. ಧರ್ಮ ಸಮನ್ವಯ ದೃಷ್ಟಿಗೆ ಇದು ಕೂಡ ಪುರಾವೆಯಾಗಿದೆ. ಯಾಕಂದರೆ ಇಲ್ಲಿಯೂ ಕೂಡ ಹಿಂದೂ ಮುಸಲ್ಮಾನ್ ಇಬ್ಬರೂ ಸೇರಿ ಆ ಉರುಸು ಅಥವಾ ಜಾತ್ರೆ ಆಚರಣೆಯನ್ನು ನಡೆಸುತ್ತಾರೆ. ಉರುಸಿನ ಹಿಂದಿನ ದಿನ ನಡೆಯುವ ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ಹಿಡಿಯುವ ಹಕ್ಕು
ಹಿಂದೂ ಭಕ್ತರದ್ದಾಗಿದೆ. ನೋಡಿ, ಆ ಗುಲ್ಬರ್ಗಾದಲ್ಲಿ ಉರುಸಿನ ಹಿಂದಿನ ದಿನ ನಡೆಯುವಂಥ ಸಂದಲ್ ಮೆರವಣಿಗೆಯಲ್ಲಿ, ಸಂದಲ್ ಅಂದ್ರಪ್ಪ ಶ್ರೀಗಂಧದ ಮೆರವಣಿಗೆ, ಆ ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ಹಿಡಿಯುವ, ಮಶಾಲ್ ಅಂದ್ರೇನು ದೀವಟಿಗೆ ಅಥವಾ ಪಂಜು, ಮಶಾಲ್ ದೀವಟಿಗೆ ಅಥವಾ ಪಂಜು ಹಿಡಿಯುವ ಹಕ್ಕು ಅದು ಯಾರ್ದಾಗಿದೆ? ಅದು ಹಿಂದೂ ಭಕ್ತರದ್ದಾಗಿದೆ. ಏನಪ್ಪ, ಹಿಂದೂ ಭಕ್ತರು ಆ ದೀವಟಿಗೆಯನ್ನು ಹಿಡಿಯುವಂಥ ಒಂದು ಸಂಪ್ರದಾಯವಿದೆ, ಆ ಪಂಜನ್ನು ಹಿಡಿಯುವಂಥ ಸಂಪ್ರದಾಯವಿದೆ. ಉರುಸಿನ ದಿನ ಹಿಂದೂಗಳು ಮುಸ್ಲಿಮರೊಂದಿಗೆ ಶಾಮೀಲಾಗಿ ಭಕ್ತಿ ಭಾವಾವೇಶದಿಂದ ಹರಕೆ ಸಲ್ಲಿಸುವುದನ್ನು ನೋಡಿ ಮೈಮನ ಪುಳಕಿತವಾಗದಿರವು. ನೋಡಿ, ಉರುಸಿನ ದಿನ ಹಿಂದೂಗಳು ಯಾವ ಉರುಸು ನಡೀತಾ ಇದೆ, ಆಗ ಹಿಂದೂಗಳು ಮುಸ್ಲಿಮರೊಂದಿಗೆ ಶಾಮೀಲಾಗಪ್ಪ ಒಟ್ಟಾಗಿ ಸೇರಿಕೊಂಡು ಹಿಂದೂಗಳು ಮುಸ್ಲಿಮರೊಂದಿಗೆ ಸೇರಿಕೊಂಡು ಭಕ್ತಿ ಭಾವಾವೇಶದಿಂದ ಹರಕೆ ಸಲ್ಲಿಸುವುದನ್ನು ನೋಡಿದಾಗ ಮೈಮನ ಪುಳಕಿತವಾಗದಿರವು. ಇಲ್ಲಿ ಭಾವಾವೇಶ ಇದು ಭಾವಾವೇಶ, ಭಾವ ಅಧಿಕ ಆವೇಶ, ಭಾವ ಅಧಿಕ ಆವೇಶ, ಭಾವಾವೇಶ ಅಧಿಕ ಆವೇಶ, ಭಾವ ಅಧಿಕ ಆವೇಶ, ಭಾವಾವೇಶ. ಇದು ಅಕಾರಕ್ಕೆ ಆಕಾರೋಪರವಾಗಿ ಅಂದ್ರಪ್ಪ ಸಜಾತಿಯ ಸ್ವರಗಳು ಒಂದರ ಮುಂದೊಂದು ಬಂದು ಅದೇ ಜಾತಿಯ ದೀರ್ಘ ಸ್ವರ ಬಂದರೆ ಅದ್ಯಾವುದದು? ಸವರ್ಣ ದೀರ್ಘ ಸಂಧಿ. ಭಾವ ಅಧಿಕ ಆವೇಶ ಅದು ಸೇರಿಸಿ ಬರೆದಾಗ ಭಾವಾವೇಶ. ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಯಾವ ಸಂಧಿ ಇದು? ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ.